ಸೊ 7ನೇ ತಾರೀಕು, ಸೊ 7ನೇ ತಾರೀಕು ಅಂತ ಹೇಳಿದ್ರೆ ಯಾರು 7, 16 ಮತ್ತು 25ನೇ ತಾರೀಕು ಹುಟ್ಟಿರ್ತಾರೆ ಇವರ ಗುಣಲಕ್ಷಣಗಳು ಅಥವಾ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡೋಣ. ಸೊ 7 ಅಂತ ಹೇಳಿದ್ರೆ ಇದರ ಗ್ರಹ ಬಂದು ಕೇತು. ಕೇತು ಅಂತ ಹೇಳಿದ್ರೆ ಹೆಡ್ಲೆಸ್ ಪ್ಲಾನೆಟು. ಓಕೆ, ಸೊ ರಾಹುಗೆ ಅರ್ಧ ಭಾಗ ಇರುತ್ತೆ, ಕೆಳಗಿನ ಭಾಗ ಇರಲ್ಲ, ಮೇಲ್ಭಾಗ ಇರುತ್ತೆ, ಕೆಳಗಿನ ಭಾಗ ಇರಲ್ಲ. ಅದೇ ರೀತಿ ಕೇತುಗೆ ಕೆಳಗಿನ ಭಾಗ ಇರುತ್ತೆ, ಮೇಲ್ಗಡೆ ಇರಲ್ಲ, ತಲೆ ಇರಲ್ಲ. ಸೊ ಹೆಡ್ಲೆಸ್ ಪ್ಲಾನೆಟ್ ಆಗಿರೋದ್ರಿಂದ ಪವರ್ ಕಮ್ಮಿ, ಬಟ್ ತುಂಬ ಸ್ಪಿರಿಚುವಲ್ಲು ಮತ್ತು ಫಿಲಾಸಫಿಕಲ್ಲು ನೇಚರ್ ಇರೋವಂಥ ಒಂದು ಪ್ಲಾನೆಟ್ಟು ಕೇತು. ಸೊ ಕೇತು 7ನೇ ತಾರೀಕನ್ನ ರೂಲ್ ಮಾಡೋದರಿಂದ ಯಾರು 7ನೇ ತಾರೀಕು ಸಂಬಂಧಪಟ್ಟಿದ್ದ ಜನ ಇರ್ತಾರೆ ಅವರು ತುಂಬ ಫಿಲಾಸಫಿಕಲ್ ಆಗಿರ್ತಾರೆ ಮತ್ತು ಸ್ಪಿರಿಚುವಲ್ ಆಗಿರ್ತಾರೆ ಅಥವಾ ರಿಲಿಜಿಯಸ್ ಆಗಿರ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವ್ರು ಯೂಶಲಿ ತುಂಬ ಕನ್ಸರ್ವೇಟಿವ್. ಏನೇ ಮಾಡಿದ್ರು ತುಂಬ ಯೋಚನೆ ಮಾಡಿ, ಒಂದು ಶರ್ಟ್ ತೊಗೋಬೇಕು ಅಂದರೂ 10 ಸರಿ ಯೋಚನೆ ಮಾಡ್ತಾರೆ. ಕಾರ್ ತೊಗೋಬೇಕು ಅಂದರೆ ಒಂದು 100 ಡೀಲರ್ ವಿಸಿಟ್ ಮಾಡಿಬಿಟ್ಟು ಆಮೇಲೆ ಫೈನಲಿ ತೊಗೊಳ್ಳೋವಂಥ ವ್ಯಕ್ತಿತ್ವ. ತುಂಬ ಕನ್ಸರ್ವೇಟಿವ್ ಪೀಪಲ್ಲು, ಜಾಸ್ತಿ ಮಾತಾಡಲ್ಲ. ಸೊ ತುಂಬ ಕಮ್ಮಿ ಜನಗಳ ಜೊತೆ ಮಾತಾಡ್ತಾರೆ. ಓಕೆ, ಸೊ ಯಾವ್ದಾದ್ರು ಒಂದು ಗುಂಪಲ್ಲಿ ನೋಡಿದ್ರೆ ನೀವು ಸೈಲೆಂಟಾಗಿ ಒಂದು ಕಡೆ ಕೂತಿರ್ತಾರೆ ಅವರು. ಸೊ ಇಂಥ ಒಂದು ಶಾಂತ ವ್ಯಕ್ತಿತ್ವ, ಕನ್ಸರ್ವೇಟಿವ್ ನೇಚರ್ ಇರೋವಂಥ ನಂಬರ್ 7. ಪ್ಲಸ್ ಇವ್ರ ಲೈಫಲ್ಲಿ ಯಾವಾಗಲೂ ಡಿಲೇ ಜಾಸ್ತಿ, ಏನು ಆನ್ ಟೈಮ್ ಆಗಲ್ಲ, ತುಂಬ ಸ್ಲೋ ಪ್ರೋಗ್ರೆಸ್ ಇರೋವಂಥ ನಂಬರ್ 7. ಸಪ್ರೇಟ್ ನೋಡೋಣ. 7ನೇ ತಾರೀಕು ಹುಟ್ಟಿರೋರು ಜನರಲಿ ಇವರು ತುಂಬ ಒಂದು ಫಿಲಾಸಫಿಕಲ್ ಮತ್ತು ಕನ್ಸರ್ವೇಟಿವ್ ನೇಚರ್ ಇರೋವಂಥವ್ರು. ಅಂದರೆ ಯಾರಾದರೂ ಒಂದು ಮಠ ದೀಕ್ಷಾ ಆಗುವಂಥವ್ರು. ಓಕೆ, ಸೊ ಅಥವಾ ಯಾವುದಾದ್ರೂ ಒಂದು NGO ನಡೆಸೋವಂಥದ್ದು. ಸೊ ಅಥವಾ ಯಾವುದಾದ್ರೂ ಒಂದು ನೀವು ನೋಡಿರ್ತಾರೆ ಎಷ್ಟೊಂದು ಜೊತೆ ಮನೆಗೆ ಭಗವದ್ಗೀತೆ ಅದು ಹಂಚೋರು ಅಥವಾ ಪ್ರವಚನ ಕೊಡೋವಂಥವ್ರು ಇರ್ತಾರಲ್ಲ. ಸೊ ಆ ಕೆಟಗರಿಗೆ ಸೇರಿರುವಂಥ ನಂಬರು 7ನೇ ತಾರೀಕು ಹುಟ್ಟಿರೋರು. ಇನ್ನು 16ನೇ ತಾರೀಕು, ಸೊ 1 ಮತ್ತು 6 ಇರೋದ್ರಿಂದ ಇವ್ರ ಜೀವನದಲ್ಲಿ ಫೇಲ್ಯೂರ್ಸ್ ಜಾಸ್ತಿ, ಸಕ್ಸಸ್ಗಿಂತ ಫೇಲ್ಯೂರ್ನೇ ಜಾಸ್ತಿ ನೋಡೋವಂಥ ನಂಬರು 16ನೇ ತಾರೀಕು ಹುಟ್ಟಿರೋರು. ಸೊ ಹಾಗಾಗಿ ಇವ್ರ ಜೀವನದಲ್ಲಿ ಸ್ವಲ್ಪ ಕಷ್ಟಗಳ ಜಾಸ್ತಿ. ಇನ್ನು ಕೊನೆ ನಂಬರು 25. ಸೊ 25 ಅಂತ ಹೇಳಿದ್ರೆ 2 ಮತ್ತು 5 ಒಟ್ಟಿಗೆ ಬಂದಿರೋದ್ರಿಂದ ತುಂಬ ಸ್ಲೋ ಪ್ರೋಗ್ರೆಸ್ಸು. ಇವರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಗ್ಯಾರಂಟಿ ಸಾಧಿಸ್ತಾರೆ, ಬಟ್ ಸಿಕ್ಕಾಪಟ್ಟೆ ಟೈಮ್ ತೊಗೋತಾರೆ. ಸ್ಲೋ ಪ್ರೋಗ್ರೆಸ್, ಬಟ್ ಫೈನಲಿ ದೇ ರೀಚ್ ದೇರ್ ಡೆಸ್ಟಿನೇಷನ್. ಸೊ ಇಂಥ ಒಂದು ನಂಬರು 25. ಫುಲ್ ವಿಡಿಯೋಗಾಗಿ SP Focus ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ.